ಎಲ್ರಿಗೂ ನಮಸ್ಕಾರ. ಮೊನ್ನೆ ಮಂಡ್ಯದ ನಾಗಮಂಗಲದಲ್ಲಿ ನಡೆದಿರುವಂತಹ ಘಟನೆ, ಮೊದಲನೇದಾಗಿ ಅಲ್ಲಿ ಆಗಿರುವಂತಹ ಹಾನಿಗೆ, ಅವರ ನೋವಿಗೆ ವಿಷಾದವನ್ನ ಹೇಳ್ತಾ, ನಿಜವಾಗ್ಲೂ ನಾಗಮಂಗಲದಲ್ಲಿ ನಡೆದಿದ್ದೇನು, ಮಾಧ್ಯಮಗಳು ಏನನ್ನು ತೋರಿಸ್ತಾ ಇದ್ದಾವೆ, ಜನರ ನಡುವೆ ವಿಷ ಬೀಜವನ್ನ ಬಿತ್ತೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಏನೇನ್ ಮಾಡ್ತಿದೆ, ಇವುಗಳ ಬಗ್ಗೆ ಮಾತಾಡಲೇಬೇಕಾಗಿದೆ. ಜೊತೆಗೆ ತುಂಬಾ ಜನ ನೀವುಗಳು ಕೂಡ ಫೇಸ್ಬುಕ್ ಅಲ್ಲಿ, ಕಮೆಂಟ್ಗಳಲ್ಲಿ, ವಾಟ್ಸ್ಆಪ್ ಅಲ್ಲಿ ಯಾಕೆ ನೀವು ನಾಗಮಂಗಲದ ಬಗ್ಗೆ ಮಾತಾಡಿಲ್ಲ ಅಂತ ಕೇಳ್ತಾ ಇದ್ರಿ. ನನಗೂನು ಸತ್ಯತೆಗಳನ್ನ ತಿಳ್ಕೊಂಡು ಮಾತಾಡಬೇಕು ಅನ್ನುವಂಥದ್ದು. ಮೊದಲನೇದಾಗಿ, ಅಲ್ಲಿ ಯಾವುದೇ ರೀತಿಯ ಕೋಮುಗಲಭೆ ಇಲ್ಲದೆ ಇರುವಂತಹ ಜಾಗಗಳು, ನಮ್ಮ ಭಾಗ ಏನಿದೆ ಮಂಡ್ಯ, ಮೈಸೂರು, ನಾವಿದನ್ನ ಸಾಧ್ಯವಾದಷ್ಟು ಸೌಹಾರ್ದವತೆಯನ್ನ ಕಾಪಿಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ, ಮತ್ತೆ ಅದರ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇರ್ತೀವಿ. ಶ್ರೀರಂಗಪಟ್ಟಣದಲ್ಲಿ ಬೇಕು ಅಂತ ಇಶ್ಯೂ ಶುರು ಮಾಡಿದ್ರು. ಅದಕ್ಕಿಂತ ಮುಂಚೆ ನಮ್ಮ MLA ಎಲೆಕ್ಷನ್ಗಳ ಸಂದರ್ಭದಲ್ಲಂತೂ ಮಂಡ್ಯವನ್ನ ಹೊತ್ತಿ ಉರಿಸೋದಕ್ಕೆ ಅಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಮಂಡ್ಯದ ಸೌಹಾರ್ದ ಜನ ಉರಿಗೌಡ ನಂಜೇಗೌಡನ ಮಾತಿಲ್ಲದೆ ಅವ್ರನ್ನ ಒದ್ದು ಓಡಿಸಿದ್ರು. ನಮಗ್ ನಿಜವಾದ ಟಿಪ್ಪು ಇತಿಹಾಸ ಗೊತ್ತಪ್ಪ, ನೀವೇನ್ ಇಲ್ಲಿ ಬಂದ್ ಬೆಂಕಿ ಹಚ್ಚಬೇಡಿ ಅಂತ ಹೇಳಿ ಉರಿಗೌಡ ನಂಜೇಗೌಡನ ಅಲ್ಲಿಂದ ಒದ್ದೋಡ್ಸಿದ್ರು. ಅದೇ ತರಹ ಇವಾಗ ನಾನು ಮಂಡ್ಯದವರು, ನಾಗಮಂಗಲದವರು, ನನ್ನ ಸ್ನೇಹಿತರೊಬ್ಬರೊಟ್ಟಿಗೆ ಮಾತಾಡ್ತಾ ಇದ್ದೆ. ಅವರು ಕೂಡ ಹಿಂದೂ ಕಮ್ಯುನಿಟಿ ಅವರೇ. ಅವ್ರು ಹೇಳ್ತಾ ಇದ್ರು, ಮೇಡಮ್ ಇಲ್ಲಿ ಟಿವಿಲಿ ಬಗ ದಗ ಅಂತ ತೋರಿಸ್ತಿರ್ತಾರೆ ಮೇಡಮ್, ನಮ್ಮೂರಲ್ಲಿ ಅಂತದ್ದೇನು ಆಗಿಲ್ಲ, ಏನೋ ಹುಡುಗರು ಮಾಡವೆ, ಅದೇನೇನೋ ಆಗಿದೆ ಒಂದಷ್ಟು ಅನ್ನೋದನ್ನ ಹೇಳಿದ್ರು. ಬಟ್ ಅದೇನೇ ವಾಸ್ತವ ಇದ್ರೂ ಕೂಡ ಮಂಡ್ಯ ಅಂತ ಬಂದಾಗ ನನಗೆ ಈಗ ಮಂಡ್ಯದ ಮಾನ್ಯ ಸಂಸದರಾಗಿರುವಂತಹ, ಜೊತೆಗೆ ಅವತ್ತು ಉರಿಗೌಡ ನಂಜೇಗೌಡ ಇಶ್ಯೂ ಆದಾಗ ನನ್ನನ್ನೇ, ನಮ್ಮಂತಹ ಜೆಡಿಎಸ್ ನಲ್ಲಿ ಇದ್ದಂತಹ ಎಲ್ಲ ಸೌಹಾರ್ದ ಪ್ರಿಯ ಮನಸ್ಸುಗಳನ್ನ ಕರೆದು ಖುದ್ದು ಕುಮಾರಸ್ವಾಮಿರವರು, ಇವತ್ತಿನ ಕೇಂದ್ರ ಸಚಿವರು ಅಣ್ಣ ಹೇಳಿದ್ರು, ಈ ಉರಿಗೌಡ ನಂಜೇಗೌಡ ನಮ್ಮ ಮಂಡ್ಯದಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ನಡೆಯಲ್ಲ, ಇಲ್ಲಿ ಎಲ್ಲರೂ ಒಂದೇ, ಅದೇನಾದ್ರೂ ಮಾಡಿ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಆರ್ಟಿಕಲ್ಗಳನ್ನ ಬರೆಸಿದ್ರು, ಬೇರೆ ಕಾರ್ಯಕ್ರಮಗಳನ್ನ ಮಾಡಿದ್ರು. ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನಾವುಗಳೇ ಎಲ್ಲರೂ ಸೇರ್ಕೊಂಡು, ನಮ್ಮ ಗಂಗಾಧರ ಮೂರ್ತಿಯವರಾಗಿರ್ಬೋದು, ಬೇರೆಯವರೆಲ್ಲ ಸೇರ್ಕೊಂಡು ಒಂದೊಳ್ಳೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ. ಇದಕ್ಕೆಲ್ಲ ನೇತೃತ್ವ ಅವತ್ ಕುಮಾರಣ್ಣಂದೇ ಇತ್ತು. ಬಟ್ ಆದ್ರೆ ಇವತ್ತು ಕುಮಾರಣ್ಣ ಟ್ವೀಟ್ ಮಾಡ್ತಾ ನನ್ಗೆ ತುಂಬಾ ಬೇಜಾರಾಯ್ತು. ನಾನು ಇದನ್ನ ಮಾಡೋದ್ರ ಹಿಂದೆ ಮೊದಲನೇ ಕಾರಣ ಇದನ್ನ ಹೇಳ್ಬಿಡ್ತೀನಿ. ಕುಮಾರಣ್ಣ ಟ್ವೀಟ್ ಮಾಡಿ ಬರ್ದಿದ್ದಾರೆ, ಒಂದು ಕೋಮಿನ ಓಲೈಕೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಏನು ಗಣೇಶ ವಿಸರ್ಜನೆ ವೇಳೆ ಗಲಾಟೆ ನಡೆಯಿತು, ಈ ಎಲ್ಲಾ ಗಲಾಟೆಗೆ INC ಕರ್ನಾಟಕ ಪಕ್ಷ ಮತ್ತು ರಾಜ್ಯ ಸರ್ಕಾರ ರಾಜಕೀಯ ಸ್ವಾರ್ಥಕ್ಕಾಗಿ ಒಂದು ನಿರ್ದಿಷ್ಟ ಸಮುದಾಯವನ್ನ ಅತಿಯಾಗಿ ಓಲೈಸಿ ತುಷ್ಟೀಕರಣವನ್ನ ಮಾಡ್ತಾ ಇದೆ ಅಂತ ಹೇಳಿ ಕುಮಾರಣ್ಣರವರು ಬರ್ದಿದ್ದಾರೆ. ಇದರ ಫಲವಾಗಿಯೇ, ಹೀಗೆ ಕಾಂಗ್ರೆಸ್ ಪಕ್ಷ ಮಾಡಿರುವುದರ ಫಲವಾಗಿಯೇ ಇವತ್ತು ನಾಗಮಂಗಲದಲ್ಲಿ ಇಂಥ ಘಟನೆ ಆಗೋಗಿದೆ ಅಂತ ಹೇಳಿ ನಮ್ಮ ಕುಮಾರಣ್ಣ ಅವರು ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಒಂದು ಕೈ ಮುಂದೆ ಹೋಗಿ ಕೆರಗೋಡು ಹನುಮಧ್ವಜ ವಿಧಾನಸೌಧದಲ್ಲಿ ಜಿಂದಾಬಾದ್, ಪಾಕಿಸ್ತಾನ ಏನೋ ಜಿಂದಾಬಾದ್ ಹೇಳಿದ್ರಂತೆ, ಅದು ರಾಮೇಶ್ವರಂ ಕೆಫೆ, ಇವೆಲ್ಲಾನೂ ಸೇರಿಸ್ಕೊಂಡು ಇಷ್ಟುದ್ದ ಟ್ವೀಟ್ ಬರ್ದಿದ್ದಾರೆ. ಇದ್ರಲ್ಲೂ ಒಂದು ಕೋಮು ಮತ್ತೆ ಒಂದು ಸಮುದಾಯ ಅಂತ ಹೇಳಿದ್ದಾರೆ, ಪ್ರಚೋದನೆಗೆ ಒಳಗ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು, ಓಲೈಕೆ ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲ ಇಷ್ಟುದ್ದ ಬರ್ದಿದ್ದಾರೆ. ನಿಖಿಲ್ ಅಣ್ಣ, ಕುಮಾರಣ್ಣ, ನೀವುಗಳೇನೆ MLA ಎಲೆಕ್ಷನ್ ಸಂದರ್ಭದಲ್ಲಿ ಮತ್ತೆ ಬೇರೆ ಸಂದರ್ಭಗಳನ್ನ ನಿದ್ನಲ್ಲ ಪಕ್ಷದಲ್ಲಿ ನೋಡಿದೀನಲ್ಲ, ಆವಾಗೆಲ್ಲ ನೀವು ಮಾಡ್ತಾ ಇದ್ದಿದ್ದು ಓಲೈಕೆ ಅಲ್ವಾ? ನೀವು ಮಾಡ್ತಾ ಇದ್ದಿದ್ದು ಓಲೈಕೆ ರಾಜಕಾರಣ ಅಲ್ವಾ? ಬಿಜೆಪಿಯವ್ರು ಹೇಳಿದ್ರೆ ಏನೋ ಒಂದು ಇರದೇ ವಿರೋಧ ಮಾಡೋದಕ್ಕೆ ಹೇಳ್ಕೊಂತಾರೆ ಅಂತ ಹೇಳ್ಬೋದು. ಆದ್ರೆ ನೀವು ಬಿಜೆಪಿಯವರ ಸಂಘಕ್ಕೆ ಬಿದ್ದು ಮಂಡ್ಯದಲ್ಲಿ ನಿಮಗೆ ಮುಸಲ್ಮಾನರು ಕೂಡ ವೋಟ್ ಹಾಕಿದ್ದಾರೆ ಕುಮಾರಣ್ಣ ಅನ್ನೋದನ್ನ ನೀವು ಮರ್ತು ಬಿಟ್ಟಿದ್ದೀರಾ. ನೀವು ಮರೆತು ಇಷ್ಟಿಷ್ಟುದ್ದ ಒಂದು ಕೋಮು ಅಂತ ಬರೆಯೋದ್ರ ಬದಲು ಯಾಕೆ ನಿಮಗೆ ಮುಸಲ್ಮಾನರು ಅಂತ ಬರೆಯೋದಕ್ಕೆ ಧೈರ್ಯ ಇಲ್ವಾ? ಅಥವಾ ಮುಸಲ್ಮಾನರು ಅನ್ನುವಂಥ ವರ್ಡ್ ಯೂಸ್ ಮಾಡೋದಕ್ಕೆ ನಿಮ್ಮಿಬ್ರಿಗೂ ಆಗೋದಿಲ್ವಾ? ದಯವಿಟ್ಟು ಎಲ್ರು ಈ ವಿಡಿಯೋವನ್ನ ಗಮನ ಇಟ್ಟು ನೋಡಿ. ಇಲ್ಲಿ 4 ಹುಡುಗರು, ಇದು ನಾಗಮಂಗಲತೆ ವಿಡಿಯೋ. ನೀಟಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಇದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತಹ ಫುಟೇಜಸ್ ನಾಗಮಂಗಲದ್ದು.
ಆಯ್ತಲ್ವಾ? ಮತ್ತು ಈ ವಿಡಿಯೋನ ನೋಡಿ. ಇದು ಡೇ ಟೈಮ್. ಫೋಟೋ ತಗೊಂತಿದ್ದಾರೆ. ಯಾವ ಅಂಗಡಿಗಳ ಮುಂದೆ ಇದ್ದಾರೆ ನಾಗಮಂಗಲದವ್ರು ನೋಡ್ತಿದ್ರೆ ಗೊತ್ತಾಗುತ್ತೆ. ಪಿತೂರಿಯನ್ನ ತಯಾರು ಮಾಡ್ಕೊಳ್ತಿದ್ದಾರೆ. ಇದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರುವಂತಹ ವಿಡಿಯೋ, ಎರಡೂ ಕಡೆಯ ಕೋಮು ವಿಷವನ್ನ ತುಂಬಿಕೊಂಡಿರುವಂತಹ ಹುಡುಗರು ಈ ತರದ ಕೆಲಸವನ್ನ ಮಾಡಿರಬಹುದು. ಆದ್ರೆ ಒಂದು ಕೋಮಿನ ಮೇಲೆ, ಒಂದು ಸಮುದಾಯದ ಮೇಲೆ, ಮುಸ್ಲಿಂ ಸಮುದಾಯದ ಮೇಲೆ ಈ ಹಣೆ ಪಟ್ಟಿಯನ್ನ ಕಲ್ಲು ತೂರಿದು ಬರೀ ಮುಸಲ್ಮಾನರು ಅನ್ನುವಂಥ ಹಣೆ ಪಟ್ಟಿಯನ್ನ ಕಟ್ತಾ ಇರುವಂತವ್ರು, ಬಂದು ಇಷ್ಟಿಷ್ಟುದ್ದ ಕಮೆಂಟ್ಗಳು ಹಾಕ್ತಾ ಇರುವಂತವ್ರು, ಫೇಸ್ಬುಕ್ ಅಲ್ಲಿ ಬರಿತಾ ಇರುವಂತವ್ರು, ದ್ವೇಷ ಮತ್ತೊಂದಷ್ಟು ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇರುವಂತವ್ರು, ದಯವಿಟ್ಟು ಈ ವಿಡಿಯೋವನ್ನ ನೋಡಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ ಕೂಡ. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಈ ವಿಡಿಯೋವನ್ನ ತೋರ್ಸೋದಕ್ಕೆ ಕಾರಣ ಇಷ್ಟೇ. ಬರೀ ಮುಸಲ್ಮಾನರು ಕತ್ತಿಗಳನ್ನ ತಗೊಂಡ್ ಬಂದಿದ್ರು, ಯಾರು ತಪ್ಪು ಮಾಡಿದ್ರು ತಪ್ಪೆ. ಈ ತರಹದ ಘಟನೆಗಳು ಆಗಬಾರ್ದು. ಮುಸಲ್ಮಾನರು ಮಾಡಿದ್ರು ತಪ್ಪೆ, ಹಿಂದೂಗಳು ಮಾಡಿದ್ರು ತಪ್ಪೆ. ಆದ್ರೆ ತಪ್ಪು ಮಾಡಿರುವಂತಹ ಇಬ್ಬರ ಬಗ್ಗೆಯೂ ನಿಷ್ಪಕ್ಷಪಾತವಾಗಿ ಹೇಳಬೇಕಾಗಿದ್ದು ಮಾಧ್ಯಮಗಳ ಧರ್ಮ. ಇಬ್ಬರ ಬಗ್ಗೆ ಎರಡೂ ಕಡೆಯಿಂದ ತಪ್ಪಾಗಿದೆ ಅನ್ನುವಂಥದ್ದನ್ನ ಹೇಳಬೇಕಾಗಿದ್ದದ್ದು ರಾಜಕಾರಣಿಗಳ ಧರ್ಮ, ಆಡಳಿತವನ್ನ ನಡೆಸುವಂತವರ ಧರ್ಮ. ಆದ್ರೆ ನೀವು ನಿಜವಾದ ಧರ್ಮವನ್ನ ಮರೆತು ಏನ್ ಮಾಡ್ತಿದ್ದೀರಾ? ಮುಸಲ್ಮಾನರು ಕತ್ತೆ ಹಿಡ್ಕೊಂಡ್ ಬಂದಿದ್ರು, ಮುಸಲ್ಮಾನರು ಕಲ್ ತೂರಿದ್ರು ಅಂತ ತೋರಿಸಿ ಯಾವ ಸಂದೇಶ ಕೊಡಕ್ ಹೊರಟಿದ್ದೀರಾ ರಾಜ್ಯಕ್ಕೆ? ಯಾಕೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆರಾಮಾಗಿ ಜನರು ಸೌಹಾರ್ದತೆಯಿಂದ ಬದುಕ್ತಾ ಇರೋದು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಾ? ಅಥವಾ ಇವ್ರಿಗೆ ನಿಮ್ಗೇನೋ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ವಿಷಯಗಳು ಸಿಗ್ತಾ ಇಲ್ಲ ಅನ್ನುವಂತಹ ಆತಂಕನ? ಬಿಜೆಪಿ ಮತ್ತೆ ಈ ಸಂಘ ಪರಿವಾರಗಳ ನಾಯಕರಿದಿರಲ್ಲ, ನಿಮಗೆ ಬೇರೆ ಸಂದರ್ಭಗಳಲ್ಲಿ ಮಾತಾಡೋದಕ್ಕೆ ಬಾಯಿನೇ ಹೊರಡಲ್ಲ. ಹೆಣ್ಮಕ್ಳುಗಳದ್ದು ಸರಣಿ ಕೊಲೆಗಳಾಯ್ತು. ಆ ಟೈಮಲ್ಲಿ ಒಂದು ಕೊಲೆನಲ್ಲಿ ಮುಸಲ್ಮಾನ ಮಾಡಿದ್ದ ಅಂತ ಹೇಳಿ ಅದ್ರ ಬಗ್ಗೆ ಮಾತ್ರ ಮಾತಾಡಿದ್ರಿ. ಉಳಿದಂತ ಹಿಂದೂ ಹೆಣ್ಮಕ್ಳು ಸತ್ರಲ್ಲ, ಅವ್ರ ಬಗ್ಗೆ ಅನುಕಂಪ ಬರಲ್ವಾ? ಅವ್ರ ಬಗ್ಗೆ ಕರುಣೆ ನಿಮಗೆ ಹುಟ್ಟೋದಿಲ್ವಾ? ಆವಾಗ ನಿಮಗೆ ಆಕ್ರೋಶ ಕೊಂದೊಂದ್ ವಿರುದ್ಧ ಹುಟ್ಟೋದಿಲ್ವಾ? ಎಷ್ಟು ಗಲಭೆಗಳಾಗಿ, ಎಷ್ಟು ಗಲಾಟೆಗಳು ಬಿಜೆಪಿ ಸರ್ಕಾರದಲ್ಲಿ ಆಯ್ತು. ಆ ಸಂದರ್ಭದಲ್ಲಿ ನಾವ್ ಹೇಳಿದ್ವಾ ನೀವು ಒಂದು ಸಮುದಾಯದ ಓಲೈಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ? ತುಷ್ಟೀಕರಣವನ್ನ ಮಾಡೋದಕ್ಕೂ ಒಂದು ಹಂತ ಇರುತ್ತೆ. ಮಂಡ್ಯ, ಮೈಸೂರು, ಹಾಸನ ಈ ಜಿಲ್ಲೆಗಳಿದೆಯಲ್ಲ, ರಾಮನಗರ, ಚನ್ನಪಟ್ಟಣ ಈ ಜಿಲ್ಲೆಗಳಿದೆಯಲ್ಲ, ಈ ಎಲ್ಲಾ ಜಿಲ್ಲೆಗಳು ಕೂಡ ವಿಶೇಷವಾಗಿ ನಮ್ಮ ಒಂದು ಹಳೆ ಮೈಸೂರಿನ ಭಾಗ ಏನಿದೆ, ಚಾಮರಾಜನಗರ ತನಕ ಕೂಡ ನಾವು ಸೌಹಾರ್ದತೆಯಿಂದ, ಮಂಡ್ಯದ ಭೂಮಿ ತಾಯಿ ಒಳ್ಳೆದನ್ನ ಮಾಡಲ್ಲ. ನಾನು ನಿಮ್ಮೆಲ್ಲರಲ್ಲಿ ಯಾರು ಈ ಕೋಮು ಜಗಳವನ್ನ ಆಡ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರಲ್ಲ, ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಿರೋದೇನು ಅಂತ ಅಂದ್ರೆ, ನಮ್ದು ಸೌಹಾರ್ದತೆಯ ನೆಲ, ಒಕ್ಕಲತನ ಮಾಡ್ಕೊಂಡು ಬಂದಂತಹ ಜನ ನಾವು ಅನ್ನ ಹಾಕ್ಬೇಕಾದ್ರೆ ಜಾತಿ ಧರ್ಮ ನೋಡೋದಿಲ್ಲ. ಇಂಥ ನೆಲದಲ್ಲಿ ನೀವ್ ಈ ತರಹದ ಕೃತ್ಯಗಳನ್ನ ಯಾಕೆ ಮಾಡೋದಕ್ಕೆ ಹೊರಟಿದ್ದೀರಾ? ಗಣೇಶನ್ ಹಬ್ಬ ಅಂತ ಅಂದ್ರೆ ನಾವುಗಳು ಭೇದ ಭಾವ ಇಲ್ಲದೆ ನಾವು ದುಡ್ಡು ಹಾಕಿ ಅವರು ದುಡ್ಡು ಹಾಕಿ ಆ ಚೀಟಿಗಳನ್ನ ಹಾಕೊಂಡು ಹಿಂದೂ ಮುಸಲ್ಮಾನರೆಲ್ಲರೂ ಕೂಡ ಮಂಡ್ಯ ಮೈಸೂರು ಭಾಗದಲ್ಲಿ ಆ ತರ ಗಣೇಶನ ಉತ್ಸವವನ್ನ ಮಾಡಿರುವಂತವ್ರು. ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ಶುರುವಾಗ್ತದೆ ಅಂತ ಅಂದ್ರೆ ಇದರ ಹಿಂದೆ ಯಾರ ಪಿತೂರಿ ಇದೆ ಅನ್ನುವಂಥದ್ದು ನಿಚ್ಚಳವಾಗಿ ಅರ್ಥ ಆಗ್ತದೆ. ನಾನು ನನ್ನ ಮಂಡ್ಯ ಮೈಸೂರು ಭಾಗದ, ಹಳೆ ಮೈಸೂರು ಭಾಗದ ಎಲ್ಲ ಜನರಲ್ಲಿ ಕೈ ಮುಗಿದು ವಿನಂತಿಸ್ಕೊಳ್ತೀನಿ. ನನ್ನ ಹಿಂದೂ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ಮುಸ್ಲಿಂ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನಾವು ನೆಮ್ಮದಿಯಾಗಿದ್ದೀವಪ್ಪ. ನಾವು ದಕ್ಷಿಣ ಕನ್ನಡ ನೋಡಿ ಹೇಳ್ತಿದ್ವಿ, ಇವ್ರಿಗೇನ್ ಮಾಡಕ್ ಕೆಲಸ ಇರೋದಿಲ್ಲ, ಮಾಡಕ್ ಕ್ಯಾಮೆ ಇರೋದಿಲ್ಲ, ಜಗಳ ಆಡ್ತಿರ್ತವೆ ಅಂತ ನನ್ನ ಹಿಂದೂ ಅಣ್ಣಂದ್ರೆ ಎಷ್ಟೋ ಜನ ಹೇಳ್ತಾ ಇದ್ರು.
ನಾವುಗಳು ಮಾತಾಡ್ಕೊಂತಿದ್ವಿ ಅಲ್ವಾ, ನಾವ್ ಎಷ್ಟ್ ಚೆನ್ನಾಗಿದ್ವಿ ಅಣ್ಣ ತಮ್ಮಂದ್ರಂಗೆ. ಇವ್ರು ಯಾರೋ ತಂದ್ ಹಾಕ್ತಾ ಇರೋದಕ್ಕೆ ನಾವುಗಳು ಬೇರೆ ಆಗುವಂಥದ್ದು ಬೇಡ. ಇವತ್ ನಾಗಮಂಗಲದಲ್ಲಿ ಏನ್ ಇಶ್ಯೂ ಆಗಿದೆ, ಇದನ್ನ 2 ಗುಂಪುಗಳ ಗಲಭೆ, 2 ಗುಂಪುಗಳ ಸಂಘರ್ಷ ಅಂತ ಅಷ್ಟೇ ನೋಡ್ಬೇಕು. ಕುಮಾರಣ್ಣ, ನೀವು ಯಾವ ಸರ್ವ ಜನಾಂಗದ ಶಾಂತಿಯ ತೋಟ ಕಾರ್ಯಕ್ರಮ ಮಾಡಿದ್ರಿ? ಯಾವ ಕುವೆಂಪುರವರ ಆದರ್ಶದ ಮೇಲೆ ನಾನು ನಡೀತೀನಿ ಅಂತ ಹೇಳಿದ್ರಿ? ಯಾವ ಉರಿಗೌಡ ನಂಜೇಗೌಡ ಇಶ್ಯೂ ಆದಾಗ ನೀವು ಇಡೀ ಜೆಡಿಎಸ್ ಪಕ್ಷದ ಎಲ್ಲ ವಕ್ತಾರರುಗಳನ್ನ, ನೇತಾರರುಗಳನ್ನ, ಲೀಡರ್ಗಳನ್ನ ಎಲ್ಲರನ್ನೂ ಮಂಡ್ಯಕ್ಕೆ ಕಳಿಸಿ ಅಲ್ಲಿ ಮಂಡ್ಯದಲ್ಲಿ ಆ ಬೋರ್ಡ್, ಆ ಕಮಾನ್, ಮೋದಿ ಅವರು ಬಂದಾಗ, ಪ್ರಧಾನಮಂತ್ರಿಗಳು ಬಂದಾಗ ಆ ಕಮಾನ್ ತಗ್ಸೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಿದ್ರಿ? ನೀವು ಮರೆತು ಬಿಟ್ಟಿದ್ದೀರಾ? ಬಿಜೆಪಿ ಸಂಘಕ್ಕೆ, ಬಿಜೆಪಿ ಸಹವಾಸಕ್ಕೆ ಬಿದ್ದು ನಿಮಗೆ ಇರುವಂತಹ ಅಟ್ಲೀಸ್ಟ್ ಜನಗಳು ಇಷ್ಟಪಡ್ತಿದ್ದಾರೆ, ಅದನ್ನು ಕಳ್ಕೊಳ್ಳುವಂತದ್ದು ಮಾಡಬೇಡಿ. ನಿಮಗೆ ನಿಜವಾಗಿಯೂ ಕೂಡ ಮುಸಲ್ಮಾನ ಸಮುದಾಯದ ಬಗ್ಗೆ ಇರುವ ದ್ವೇಷವನ್ನ ಒಂದು ಕೋಮು, ಒಂದು ಸಮುದಾಯ ಅಂತ ಕೋಟ್ ಮಾಡಬೇಡಿ ಸ್ವಾಮಿ. ನಿಜವಾಗ್ಲೂ ನಿಮ್ಗೆ ಅಷ್ಟು ದ್ವೇಷ ಇದ್ರೆ ಬರೆದು ಬಿಡಿ. ನಮ್ ಜನ ಪಾಪ ಪೆದ್ರು, ನಮ್ ಜನ ದಡ್ರು ನಿಮ್ಮನ್ನ ಇನ್ನೂ ಜಾತ್ಯತೀತ ಅಂತ ಅನ್ಕೊಂಡಿದ್ದಾರೆ. ಒಂದು ಜಾತ್ಯತೀತ ಅನ್ನೋ ಹೆಸರನ್ನ ಅಳಿಸಾಕಿ, ಇಲ್ಲ ಅಂದ್ರೆ ಈ ತರ ಒಂದು ಕೋಮು, ಒಂದು ಸಮುದಾಯ ಅಂತ ಹೇಳಿ ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನ ಬಿಟ್ಟಾಕಿ. ನಾಗಮಂಗಲದಲ್ಲಿ ಏನ್ ನಡೆದಿದೆ, ಇದು ಯಾವುದೇ ಕಾರಣಕ್ಕೂ ಕೂಡ 2 ಗುಂಪುಗಳ ಸಂಘರ್ಷ ಅಂತಲೇ ನೋಡ್ಬೇಕು.